ಕಾರ್ಯಕರ್ತರ ನೋವಿಗೆ ಸ್ಪಂದನೆ ಮಾಡಲು ಮಾಜಿ ಸಚಿವರುಗಳು ಹಾಲಿ ಮುಂದೆ ಮತ್ತೆ ಸಚಿವರಾಗಬೇಕು, ಮುಂದೆ ಶಾಸಕರು ಅಂತವ್ರು ಇಲ್ಲೆಲ್ಲ ಬಂದರೆ. ಇನ್ನು ನಮ್ಮ ಜೊತೆಗೆ 100 ಜನ ಮುಖಂಡರು ಇದ್ದಾರೆ. ದಯಮಾಡಿ ಕಾರ್ಯಕರ್ತರಲ್ಲಿ ಆತ್ಮವಿಶ್ವಾಸ ಮೂಡಿಸೋದು ನಾವು ಬಂದಿದ್ದೀವಿ. ನಮ್ಮ ಉದ್ದೇಶ ಏನು? ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ಬೇಕು ತಾನೆ. ಅಧಿಕಾರಕ್ಕೆ ಬರ್ಬೇಕಂದ್ರೆ ನಮ್ಮ ಕಾರ್ಯಕರ್ತರು ಯಾರು ದುಡ್ತಾರಲ್ಲ, ಸ್ಥಳೀಯ ಸಂಸ್ಥೆಗಳು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ನಗರಸಭೆ, ಪುರಸಭೆ, ಮಹಾನಗರ ಪಾಲಿಕೆ, ಪಟ್ಟಣ ಪಂಚಾಯತಿಯಲ್ಲಿ ನಮ್ಮ ಪರವಾಗಿ ದುಡಿದಂಥ ಕಾರ್ಯಕರ್ತರಿಗೆ ಮತ್ತೆ ಅಧಿಕಾರ ಸಿಗಬೇಕು. ಅದಕ್ಕೆ ನಾವೆಲ್ಲ ಒಟ್ಟಾಗಿ ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಅವರೇ, ನರೇಂದ್ರ ಮೋದಿ ಅಂತ ಸದೃಢ ನಾಯಕತ್ವವಿದೆ, ಯಡಿಯೂರಪ್ಪ ಅಂತ ಬಂಡೆ ನಾಯಕರಿದ್ದಾರೆ, ಪ್ರತಿಪಕ್ಷ ನಾಯಕರಿದ್ದಾರೆ. ದಯಮಾಡಿ ಒಂದು 10 ನಿಮಿಷ ಎಲ್ಲ ಮಾಧ್ಯಮ ಸ್ನೇಹಿತರು ನಾನು ಒಂದು ಶಾಲೆ ಮುಗಿಸ್ಬಿಡ್ತೀನಿ, ಅದನ್ನೇ ಹೇಳ್ತೀನಿ. ಒಂದು ನಿಮಿಷ. ಈಗ ನಾವು ಇಲ್ಲಿ ಬಂದಿರ್ತಕ್ಕಂಥವ್ರು ನೋಡಿ, ವೀರಶೈವ ಲಿಂಗಾಯತರು ಒಳಪಂಗಡಗಳು ಮತ್ತು ಹಿಂದುಳಿದ ವರ್ಗ, SC ST ಒಳಪಂಗಡಗಳು ಮತ್ತು ಒಕ್ಕಲಿಗ ಸಮಾಜ, ನಾವೆಲ್ಲ ಒಟ್ಟಾಗಿ ಈಗ ಬಂದಿರ್ತಕ್ಕಂಥವ್ರು ಅಣ್ಣ ಬಸವಣ್ಣನವರ ಸಾಮಾಜಿಕ ಏನಿದೆ ಹೇಳೋದಿಲ್ಲ, ಆ ಅಡಿಯಲ್ಲಿ ಬಂದಿದ್ದೀವಿ. ಜಿಲ್ಲಾಧ್ಯಕ್ಷಗಳಿದ್ದಾರೆ, ಅಪ್ಪ ಇಲ್ಲ ಅವ್ವ ಇಲ್ಲ ಅಂತ ಹೇಳಿದ್ರು. ಅವರು ದಯಮಾಡಿ ಮಾಧ್ಯಮ ಸ್ನೇಹಿತರು ವಿನಂತಿ ಮಾಡ್ತೀರಿ, ಯಾರನ್ನಂತ ಭಾವಿಸ್ಕೊಡಿ. ಇವತ್ತು ಏನಾಗಿದೆ, ಅವರು ಮಾಧ್ಯಮ ಸ್ನೇಹಿತರು ಅವ್ರಿಗೆ ಏನಾಗಿದೆ, ಬಾಯಿ ಚಟಕ್ಕೋಸ್ಕರ ಅಂತ ಮಾತಾಡ್ತಾರೆ ಅಷ್ಟೇ. ಅದು ಬಿಟ್ಟು ಮಾಧ್ಯಮ ಸ್ನೇಹಿತರೇನು ನಮ್ಗೆ ಇದಲ್ಲ. ಅವ್ರು ಏನಿದೆ, ಇಲ್ಲಿ ಏನಾಗಿದೆ, ವಿಜಯೇಂದ್ರ ವರ್ಸಸ್, ದಯಮಾಡಿ ವಿಜಯೇಂದ್ರ ವರ್ಸಸ್ ಅಲ್ಲ. ವಿಜಯೇಂದ್ರ ಒಬ್ಬ ವ್ಯಕ್ತಿ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು. ಕೇವಲ 4 ಜನ ಬೆರಳೆ ಎಣಿಕೆ ಅಷ್ಟವರು, 4 ಜನ ನಾವು ತಂಡದಲ್ಲಿ. ಅದೊಂದು ಗುಂಪು, ತಂಡ ಅಲ್ಲ, ಗುಂಪು. ತಂಡ ಅಂದ್ರೆ 3 ತಂಡಗಳು, ವಿಜಯೇಂದ್ರ, ಆರ್ ಅಶೋಕ್ ಮತ್ತು ಚಲವಾದಿ ನಾರಾಯಣ ನೇತೃತ್ವ ತಂಡಗಳು ಎಲ್ಲರೂ ಇದ್ದೀವಿ. ಅದು ತಂಡ. ಇವ್ಯಾರೋ ಬೆರಳೆ ಎಣಿಕೆಯಲ್ಲಿ ಪಕ್ಷ ಆಗೋರು, ಕಾಂಗ್ರೆಸ್ ಇಂದ ಸುಪಾರಿ ತಗೊಂಡ್ರೆ ಇವರು ಇವತ್ತು ವಿನಾಕಾರಣ ಹೋರಾಟ ಮಾಡ್ತಾರೆ. ಮಾಧ್ಯಮ ಸ್ನೇಹಿತರೆ, ಸನ್ಮಾನ್ಯ ಯಡಿಯೂರಪ್ಪನವರ ಪಾರ್ಟಿ ಕಟ್ಟಿದೆ ಅಂತ ಎಲ್ಲ ಗೊತ್ತಿದೆ. ಪಾದಯಾತ್ರೆ, 100,000 ಕೇಸ್ಗಳು, ಸೈಕಲ್ ತುಳಿದು, ಸ್ಕೂಟರ್ ಹೋಗಿ, CCAR 45 ಕಾರ್ನಲ್ಲಿ ನಮ್ಮ ನಾಗೇಂದ್ರ ಹೇಳಿದ್ರು, CCAR 45 ಕಾರ್ನಲ್ಲಿ ಓಡಾಡಿದ್ರು ಅವರು. ಯಡಿಯೂರಪ್ಪನವರು ಮಿಂಚಿನಂತೆ ಸಂಚಾರ ಮಾಡ್ತಾರೆ, ಕಣ್ಣಿದ್ರಿಗಿದೆ. ಇವರು ಅವತ್ತು ಕಣ್ಣೇ ಬಿಟ್ಟಿರಲಿಲ್ಲ. ಇವರು ಯಡಿಯೂರಪ್ಪ ರಾಜಕಾರಣಕ್ಕೆ ಬಂದಾಗ ಇವ್ರು ಕಣ್ಣು ಬಿಟ್ಟಿರಲಿಲ್ಲ. ಈ ಯಡಿಯೂರಪ್ಪನ ಧೂಳಿ ಸಮಾನ, ಇವರು ಧೂಳಿ ಸಮಾನ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ನಿಮ್ಮ ಹೋರಾಟ ಯಾರು ವಿರುದ್ಧ ಇರಬೇಕು? ಏನು ವಿಜೇಂದ್ರ ವಿರುದ್ಧ, ಯಡಿಯೂರಪ್ಪನ ವಿರುದ್ಧ ಅಥವಾ ಸದಾನಂದ ವಿರುದ್ಧ ಹೋರಾಟನಾ? ನಿಮ್ಮ ಹೋರಾಟ ಮೂಢ. ಯಡಿಯೂರಪ್ಪ ಪಕ್ಷವನ್ನು ಕಟ್ಟಿ ಅಧಿಕಾರಕ್ಕೆ ತಂದ್ರು, ಅಂದು ಕೆಲವು ಇದೇ ರೀತಿ ತೊಂದರೆ ಕೊಟ್ಟರು. 2018ರಲ್ಲಿ ಅಧ್ಯಕ್ಷ ಆದ್ರು, 17ರಲ್ಲಿ ಆ ಸಂದರ್ಭದಲ್ಲಿ ಇದೇ ರೀತಿ ತೊಂದರೆ ಕೊಟ್ಟರು. 19 ಮುಖ್ಯಮಂತ್ರಿ ಆದ್ರು, ಅವಾಗಲೂ ಇಂಥ ತೊಂದರೆ ಕೊಟ್ಟರು. ಶಕುನಿ ಉಳಿತಾರೆ ಕೆಲವರು, ಏನ್ ಮಾಡಲ್ಲ. ಈ ಕಿತ್ತೂರಾಣಿ ಚೆನ್ನಮ್ಮ ಆಸ್ಥಾನದಲ್ಲಿ ನಮ್ಮ BC ಪಟೇಲ್ ಇರ್ತೀನಿ, ಯಾರಣ್ಣ, ಮಲ್ಲಪ್ಪ ಶೆಟ್ರು ನೀರು ಸಾಲಕ್ಕಂತಿರ್ತಾರೆ. ಏನಣ್ಣ, ದಯಮಾಡಿ ಸಂಗೊಳ್ಳಿ ರಾಯಣ್ಣ ಏನಾಯ್ತಣ್ಣ, ಹೋರಾಟಗಾರ. ಹಾಗಾಗಿ ಅಲ್ಲಿ ಮಲ್ಲಪ್ಪ ಶೆಟ್ಟಿನೇ ನಮ್ಮ ಕಾರ್ಯಕರ್ತರು ದುತಿಗಳ ಭಾರತದಲ್ಲಿ ಪ್ರವಾಸ ಮಾಡ್ತಿದ್ವಿ. ಯಡಿಯೂರಪ್ಪ ಪಕ್ಷವನ್ನು ಕಟ್ಟಿದ್ದು, ಬೆಳೆಸಿದ್ದು ಅಂತ ಎಲ್ಲರಿಗೂ ಗೊತ್ತಿದ್ದ ವಿಚಾರ. ವಿಜೇಂದ್ರದ ಅಧ್ಯಕ್ಷ ಮಾಡಿದ್ಯಾರು? ಯಡಿಯೂರಪ್ಪನ. ನಾವು ಯಾರು ಅಲ್ಲ, ನಮ್ಮ ರಾಷ್ಟ್ರೀಯ ನಾಯಕರು ಮಾಡಿದ್ರು. ನರೇಂದ್ರ ಮೋದಿ, ಅಮಿತ್ ಶಾ, ನಡ್ಡಾ, BL ಸಂತೋಷಿ. ಅರೆ ನೀವು ವಿಜೇಂದ್ರ ಬೈಯೋದು ಒಂದೇ, ಅವ್ರಿಗೆ ಬೈಯೋದು ಒಂದೇ. ಬಹಳಷ್ಟು ಅತಿ ಆಯ್ತು. ಕಾರ್ಯಕರ್ತರು ಕಳೆದ 1-2 ತಿಂಗಳಿಂದ ನಮಗೆ ಎಲ್ಲರಿಗೂ ಕರೆ ಮಾಡ್ತಾರೆ. ಕೇವಲ ನನಗಷ್ಟೇ ಅಲ್ಲ, ನಿನ್ನೆ BC ಪಟೇಲ್ ಸಿಕ್ಕಾಪಟ್ಟೆ ಫೋನ್, ಕಟ್ಟಾಜಿ ಫೋನ್, ಇಲ್ಲಿರೋ ಎಲ್ಲರಿಗೂ ಫೋನ್. ನಮ್ಮ ಅರ್ಧ ಶಿವಮೊಗ್ಗ ಹಿಡಿದು ಕಾರವಾರದಿಂದ ಹಿಡಿದು ಎಲ್ಲ ಕಡೆಯಿಂದ ಬಂದಿವಿ ನಾವು. ಎಲ್ಲ ಜಿಲ್ಲೆ, ರಾಯಚೂರು ಮತ್ತು ಕನಕಿರಿ, ಬೆಳಗಾವಿ ಎಲ್ಲ ಜಿಲ್ಲೆಯಲ್ಲಿ ನಾವು. ಬಳ್ಳಾರಿ ಐತೆ ನಾವು ಸಂಸ್ಥೆಗಳ ಸಭೆಯಲ್ಲಿ ಎಲ್ಲ ಜಿಲ್ಲೆಯಲ್ಲಿ, ಕೋಲಾರ, ಚಿಕ್ಕಬಳ್ಳಾಪುರ ಎಲ್ಲ ಜಿಲ್ಲೆಯಲ್ಲಿ. ಹಾಗಾಗಿ ನಿಮ್ಮ ಹೋರಾಟ ಯಾರು ವಿರುದ್ಧ ಇರಬೇಕು? ನಿಮ್ಮ ಹೋರಾಟ ಯಡಿಯೂರಪ್ಪನ ವಿರುದ್ಧ, ವಿಜಯೇಂದ್ರ ವಿರುದ್ಧ ಹೋರಾಟ ಅಲ್ಲ. ನಿಮ್ಮ ತಾಕತ್ತು. ಮೂಢ ಪಾದಯಾತ್ರೆ ಬಂದಲ್ಲ ರಾಜ್ಯದ ಅಧ್ಯಕ್ಷರು, ಎಲ್ಲೋಗಿದ್ದೆಪ್ಪ, ಎಲ್ಲೋಗಿದ್ದೆ? ಇದಕ್ಕೆ ಉತ್ತರ ಕೊಡಬೇಕು. ಕಾಣದಂತೆ ಮಾಯವಾದಂತೆ ಅಲ್ಲ. ಹಂಗೆ ಕಾಂಗ್ರೆಸ್ ಜೊತೆ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡು ಒಳಗಡೆ ವಿಜಯೇಂದ್ರ ಪಾದಯಾತ್ರೆ ಹಾಳಾಗ್ಲಿ ಅಂತ ಹೇಳಿ ವಂಚಾಗ್ತಿದ್ಯಾ?
ಅವ್ರ ಜೊತೆಗೆ ವಿಜೇಂದ್ರ ಜೊತೆಗೆ ಪ್ರತಿಪಕ್ಷ ನಾಯಕರುಗಳು ಚಲವಾದಿ ನಾರಾಯಣ ಸ್ವಾಮಿ ಆರ್ ಅಶೋಕ್ ಎಲ್ಲ ಮುಖಂಡರು ಇದ್ರು. ನೀನ್ ಯಾಕಪ್ಪ ಬರಲಿಲ್ಲ? ನೀನ್ ಯಾಕೆ ಬರಲಿಲ್ಲ ಅಂದ್ರೆ ಭ್ರಷ್ಟಾಚಾರ ನೀವು ಒಪ್ಪಿಂದಿ ಅಂತ ತಾನೆ. ಇಲ್ಲಿ ಮೈಸೂರಲ್ಲಿ ಪಾದಯಾತ್ರೆ ತಕ್ಷಣ ಬೆಳಗಾವಿನಲ್ಲಿ ಸಭೆ ಸೇರಿದ್ರು. ಕುಡಿಯೋ ನೀರಲ್ಲಿ ಏನೋ ಅಂತಲ್ಲ ಆ ಕೆಲಸ ಮಾಡಿದ್ರು. ಅಂದ್ರೆ ಹಾಳಾಗಿದ್ದು ಅವ್ರ ಉದ್ದೇಶ. ದಾವಣಗೆರೆಗೆ ಬರ್ತಾರೆ, ಯಾರು ಸೋತವರು ಟಿಕೆಟ್ಸ್ ವಂಚಿತರು ನೋಡಿ, ಬಹಳ ಚೆನ್ನಾಗಿದೆ. ಟಿಕೆಟ್ ವಂಚಿತರು, ಲೋಕಸಭೆ ಚುನಾವಣೆ ಸೋತವರು ಮತ್ತು ಯಾರೋ ಬೆರಳಿಕೆಯಷ್ಟು ಈ ರೀತಿ 3-4 ಜನ ತಂಡ ಅಂತ ಮಾಡಿದ್ರೆ ದಾವಣಗೆರೆಯಲ್ಲಿ ಬಂದರು. ಎಲ್ಲ ಕಡೆ ಅವರಿಗೆ ಪ್ರೊಟೆಸ್ಟ್ಗಳಾಗಿದೆ. ಅವ್ರು ಹೋದಾಗ ಎಲ್ಲಿ ಜಿಲ್ಲಾಧ್ಯಕ್ಷರು ಇರಲಿಲ್ಲ, ಪಕ್ಷದ ಮುಖಂಡರು ಇರಲಿಲ್ಲ, ಮಾಜಿ ಶಾಸಕರಿಲ್ಲ, ಹಾಲಿ ಶಾಸಕರಿಲ್ಲ, ಲೋಕಸಭೆ ಇರಲಿಲ್ಲ. ನೋಡಿ, ನಾವು ಸೋತಿರ್ಬೋದು, ನಮ್ಮ ಸಾಮರ್ಥ್ಯದಲ್ಲಿ ಕಡಿಮೆ ಆಗಿಲ್ಲ, ನಮ್ದೇ ಆದ ವರ್ಚಸ್ಸಿದೆ. ನಿನ್ನೆ ಮುಳುಬಾಗಿಲು ಕುಡುಮಲೆ ಗಣೇಶ ದೇವಸ್ಥಾನಕ್ಕೆ ನಮ್ಮ ಆಲಪಾಂಡ ವಿಘ್ನೇಶ್ವರ ಸಕಲ ವಿಘ್ನಗಳ ನಿವಾರಕ ಎಲ್ಲವೂ ನಿವಾರಣೆಯಲ್ಲಿ ರಾಜ್ಯದ ಅಧ್ಯಕ್ಷ ಶಕ್ತಿ ತುಂಬಕ್ಕೆ ರಾಜ್ಯದ ಅಧ್ಯಕ್ಷರ ಪಕ್ಷ ಇದನ್ನು ಒಪ್ಪಿಕೊಳ್ಳಬೇಕು. ನೀವು ವಿಜೇಂದ್ರ ಬೈದ್ರೆ ಅವ್ರ ಮೇಲೆ ಬೈದಂಗೆ ಇದನ್ನು ಒಪ್ಪಿಕೊಳ್ಳೇಬೇಕು. ಒಪ್ಪಿಕೊಂಡ್ರೆ ಬ್ಯಾಡ, ಹೋಗಪ್ಪ ಪಕ್ಷದ ಹೊರಗಡೆ ಹೋಗು ಅಂದ್ರೆ ಇಲ್ಲಿಂದ ಕೊಂಡ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ನಿನ್ನೆ ದಲಿತ ಸಂಘಟನೆಗಳು ದಮ್ಮಿದ್ರು ಹೋಗ್ಲಿ, ನಮ್ಮ ಸುಬ್ರಹ್ಮಣ್ಯ ಹೇಳ್ತಾರೆ ಸೋಮಶೇಖರ್. ನಿನ್ನೆ ದಲಿತ ಸಂಘಟನೆಗಳು ನಮ್ಮನ್ನು ಸ್ವಾಗತ ಮಾಡಿ, ಭರ್ಜರಿ ಸ್ವಾಗತ ಮಾಡಿ, ಗಣೇಶನ ದರ್ಶನ ಮಾಡಿ ಸದ್ಬುದ್ಧಿ ಕೊಡ್ಲಿ ಅಂತ ಹೇಳಿದ್ವಿ. ಆದ್ರೆ ಸದ್ಬುದ್ಧಿ ಕೊಡ್ಲಿಲ್ಲ ಅವ್ರಿಗೆ. ಭಗವಂತ ಕೊಡ್ತೀವಿ ಅಂದ್ರೆ ಇವ್ರು ಬೇಡ ಅಂತ ಓಡ್ತಾರೆ. ನಾವ್ ಹೇಳ್ತಾ ಇದೀವಿ, ನಿಮ್ಮ ಹೋರಾಟ ಭ್ರಷ್ಟಾಚಾರ ಹೋರಾಡಬೇಕು. ಹೆಸರಿಗಷ್ಟೇ ಅಧಿವೇಶನದಲ್ಲಿ ಚರ್ಚೆ ಮಾಡ್ತೀರಿ ಅಂದ್ರೆ ಮ್ಯಾಚ್ ಫಿಕ್ಸಿಂಗ್. ಇವ್ರು ಏನ್ ಹೇಳಿದ್ದಾರೆ, ನನ್ನ ದಾಖಲೆ ಇದೆ, ನಮ್ಮ ಇರ್ಪಣ್ಣ ಹೇಳಿದ್ರಲ್ಲ ನೋಡಿ, ಸಿದ್ದರಾಮಯ್ಯ ಸಿಎಂ ಸಿದ್ದರಾಮಯ್ಯಗೆ ನಾನು ಪಕ್ಷಾತೀತವಾಗಿ ಬೆಂಬಲ ಕೊಡ್ತೀನಿ. ಮ್ಯಾಚ್ ಫಿಕ್ಸಿಂಗ್ ಅಂತಿದೆ ಅಂದ್ರೆ ಬಿಜೆಪಿ ಸುಪಾರಿ ಕೊಡೋರು, ಅವ್ರು ಕೊಡೋರು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಕಾಂಗ್ರೆಸ್ನವರು. ಭಾಳ ಹಿರಿಯರು. ವಿಶ್ವನಾಥರವರು ಮುತ್ಸದ್ದಿ ರಾಜಕಾರಣಿ, ಹಿಂದುಳಿದ ನಾಯಕರು. ಅವ್ರು ಏನು ಹೇಳಿದ್ರು, ಇಲ್ಲಿ ಸಿದ್ದರಾಮಯ್ಯನವರು ಮೋರ್ಚಾದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವರು. ಹಿರಿಯ ವಿಶ್ವನಾಥರವರು ಎಂತ ಮಾತಾಡಿದ್ರು ಹಿರಿಯರು. ಇದೇ ತಾನೇ ನಿಮ್ಮದು ಮ್ಯಾಚ್ ಫಿಕ್ಸಿಂಗ್ ಹೋರಾಟ. ನಿಮ್ಮ ದಾಖಲೆಗಳು ಬಿಚ್ಚಿಡ್ತೀವಿ ಅಂತ ಹೇಳ್ತಾರಪ್ಪ. ಏನು ಬ್ಲ್ಯಾಕ್ ಮೇಲ್ ರಾಜಕಾರಣ ಮಾಡ್ತೀಯ? ಸದಾನಗೌಡರು ಏನು ಹೇಳಿದ್ರು, ಅರೆ ಎಲ್ಲ ಒಟ್ಟಾಗಿ ಒಂದಾಗ ಹೋಗ್ಬೇಕು. ಸದಾನಗೌಡರು ನೋಡಪ್ಪ, ಕಾಸಿಯ ನಾವೆಲ್ಲ ಮಾತಾಡ್ತಿರ್ತೀವಿ. ಆಗ ಔಪಚಾರಿಕತೆ ಮಾತುಕತೆ ಬಂದಾಗ ಅವ್ರು ಹಂಗೆ ಹೇಳಿದ್ರು, ಸೀಟಿ ಹಿಂಗೆ ಹೇಳಿದ್ರು. ಈಗ ಅವರು ಬಿಚ್ಚಿಡ್ತೀವಿ. ಏನು ಬಿಚ್ಚಿದ್ವಿ? ಎಲ್ಲೆಲ್ಲಿ ಬಿಚ್ಚಿದ್ವಿ? ಇದು ಸರಿ ನಡೆಯಲ್ಲ. ಈ ರೀತಿ ಬ್ಲ್ಯಾಕ್ ಮೇಲ್ ರಾಜಕಾರಣ ನಡೆಯಲ್ಲ. ಯಡಿಯೂರಪ್ಪನ ವಿರುದ್ಧ ಮಾತಾಡ್ತೀರಿ, ಸದಾನಗೌಡ ವಿರುದ್ಧ ಮಾತಾಡ್ತೀರಿ, ವಿಜಯೇಂದ್ರ ವಿರುದ್ಧ ಮಾತಾಡ್ತೀರಿ. ಇನ್ನೂ ಒಂದು ಹೆಜ್ಜೆ ಮುಂದೆ ಇಟ್ಟು ಬಸವಣ್ಣ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ರಿ ಅಂತ ಹೇಳ್ತೀರಿ. ಬಸವಣ್ಣ ಕೇವಲ ವೀರಶೈವ ಸಮಾಜಕ್ಕಷ್ಟೇ ಅಲ್ಲ, ಅಣ್ಣ ಬಸವಣ್ಣ ಎಲ್ಲ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂತವ್ರು, ಅಂದು ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಂತವ್ರು. ಹೌದಲ್ವ? ಅಂತ ಮಾನವರ ಬಗ್ಗೆ ಇಡೀ ವಿಶ್ವಗಳು ಬಸವಣ್ಣ ಅಪಮಾನ ಮಾಡ್ತಿಲ್ಲ. ನಾನು ಮಠಾಧೀಶರಲ್ಲಿ ವಿನಂತಿ ಮಾಡ್ತೀನಿ, ಕೈ ಮುಗಿದು ಮಠಾಧೀಶರು ಚೀಮಾರಿ ಹಾಕ್ಬೇಕಂತೇಳಿ ಮಠಾಧೀಶರು ಒತ್ತಾಯ ವಿನಂತಿ ಮಾಡ್ತೀನಿ. ನಾನು ಪಾದಕಗಳೊಳಗೆ ಭಕ್ತಿಯಿಂದ ಪ್ರಣವನ ಸಂಸ್ಥೆ ನಮಸ್ಕಾರ ಮಾಡ್ತೀನಿ. ಇಂಥವ್ರನ್ನ ಉಚ್ಚಾಟನೆ ಮಾಡಿಸ್ಬೇಕು, ಇಂಥವ್ರಿಗೆ ಚೀಮಾರಿ ಹಾಕ್ಬೇಕು. ಇದ್ರ ಜೊತೆಗೆ ರಾಷ್ಟ್ರೀಯ ನಾಯಕರು ಅಪಮಾನ ಮಾಡ್ತಾರೆ. ನನಗೆ ರಾಷ್ಟ್ರೀಯ ನಾಯಕರ ಬೆಂಬಲ ಇದೆ ಆಯ್ತಪ್ಪ. ಯಾರು ಆ ಮಹಾನ್ ನಾಯಕರ ಹೆಸರು ಹೇಳ್ಬೇಕಲ್ಲ. ರಾಜ್ಯದ ಜನಗೆ ಪ್ರಶ್ನೆ ಕಾಡ್ತಾ ಇದೆ, ಯಾರು ಇವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ? ಇವ್ರು ಮಾಡಾಟಕ್ಕೆ ಜನ ಮಾತಾಡ್ತಾರೆ, ಮಗನು ಚಿವುತ್ತಾರೆ, ತೊಟ್ಲು ತೂಗ್ತಾರೆ ಅಂತ ಜನರಿಗೆ ಅನುಮಾನ ಬರುತ್ತೆ. ಅವ್ರ ಹೆಸರು ಹೇಳಪ್ಪ, ಅವ್ರ ಹೆಸರು ಹೇಳ್ಬೇಕಲ್ಲ. ಯಾರು ನಿನಗೆ ಬೆಂಬಲ ಕೊಟ್ಟರು ಹೆಸರು ಹೇಳ್ಬೇಕು. ನಿನಗೆ ತಾಕತ್ತಿದ್ದರೆ ಸವಾಲ್ ಆಗ್ತೀನಿ ನಾನು. ಇದ್ರ ಜೊತೆಗೆ ಪಾಪ ಪ್ರಹ್ಲಾದ್ ಜೋಶಿ ಅವರು, ಕೇಂದ್ರ ಸಚಿವರು ಮತ್ತು ಸಹೋದರಿ ಶೋಭಾ ಕರಂದ್ಲಾಜೆಯವರು ಏನು ಧರಣೀಭೂತ ಸ್ಥಳಕ್ಕೆ ಹೋಗಿದ್ರು. ಅದಕ್ಕೆ ನನಗೆ ಕೇಂದ್ರ ಸಚಿವರು ಬಂದಿದ್ರು, ಪಾರ್ಲಿಮೆಂಟರಿ ಜಾಯಿಂಟ್ ಕಮಿಟಿ ನನಗೆ ಅಹವಾಲು ಸ್ವೀಕಾರ ಮಾಡಿದ್ರು. ಮಿಸ್ಟರ್ ಹಿಲಿ, ಅಲ್ಲಿ ಧರಣಿ ವರ್ಕ್ ಬೋರ್ಡ್ ವಿಚಾರಕ್ಕೆ ಬಂದದ್ದವರು ಕೇಂದ್ರ ಸಚಿವರುಗಳು ಏನು ಯಡಿಯೂರಪ್ಪ ವಿರುದ್ಧ ಬೈ ಅಂತ ಹೇಳಿದ್ರ, ಸದಾನಗೌಡ ವಿರುದ್ಧ ಬೈ ಅಂತ ಹೇಳಿದ್ರ, ಅಥವಾ ವಿಜಯೇಂದ್ರ ವಿರುದ್ಧ ಬೈ ಅಂತ ಹೇಳಿದ್ರ, ಅಥವಾ ಪರ್ಯಾಯವಾಗಿ ಸಂಘಟನೆ ಮಾಡಿ ಅಂತ ಹೇಳಿದ್ರ? ಇದಕ್ಕೆ ಉತ್ತರ ಕೊಡ್ಬೇಕಲ್ಲ ನೀನು.
ರಾಜ್ಯ ಜನ ಅವ್ರಿಗೆ ಪ್ರಶ್ನೆ ಮಾಡ್ತಾರೆ. ಪಾಪ ಕೇಂದ್ರದ ಸಚಿವರುಗಳು ಅವ್ರು ವಕ್ಫ್ ವಿರುದ್ಧ ಹೋರಾಟ ಮಾಡ್ತಾರೆ ಬಂದದಕ್ಕೆ ಅವ್ರ ಬೆಂಬಲ ಇದೆ, ಇವ್ರ ಬೆಂಬಲ ಇದೆ ಅಂತೇಳಿ ನಾಟಕ ಮಾಡ್ತೀರಪ್ಪ. ಅಣ್ಣ ಬಸವಣ್ಣ ಮಠಾಧೀಶಿ ನಾಡಿನ ಸಂತರು ಸಾಧುರು ಸಾಧುರು ಮಠ ಎಲ್ಲ ಮತ್ತು ಅರಗುರು ಚರಮೂರ್ತಿಗಳು ಎಲ್ಲ ರಾಜಕೀಯ ಮತ್ತು ನಮ್ಮ ಪಕ್ಷದ ಮುಖಂಡರ ಬಗ್ಗೆ ರಾಷ್ಟ್ರೀಯ ನಾಯಕರ ಬಗ್ಗೆ ಹಗುರ ಮಾತಾಡ್ತಿಯಲ್ಲ, ರಾಜ್ಯದ ಜನ ಕ್ಷಮಿಸಲ್ಲ, ಕಾರ್ಯಕರ್ತರು ಕ್ಷಮಿಸಲ್ಲ. ನಿನಗೆ ಪಕ್ಷ ಬೇಡದ್ರೆ ನೀನಾಗಿ ಹೊರಗಡೆ ಹೋಗು ಅಂದ್ರೆ ಹಿಂದುತ್ವ ಮುಖವಾಡ. ಅವ್ರು ಏನ್ ಮಾಡಿದ್ರೆ 3 ಲೇಬಲ್ ಇಟ್ಕೊಂಡ್ಬಿಡ್ರಿ. ನಾನು ಉತ್ತರ ಕರ್ನಾಟಕ ಕರ್ನಾಟಕದ ನಾಯಕನಾಗಿ ಬೆಳಗ್ಗೆ ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟು ಜನ ಇವ್ರ ಹತ್ರ ನಾನು ಸ್ಟಾರ್ ಚಾಂಪಿಯನ್ ಅವರು 224 ಜನರು ಗೆಲ್ಸಕ್ಕಂತ ಶಕ್ತಿ ಇದೆ ಅಂತ ಹೇಳ್ತೀರಪ್ಪ. ನಿನ್ನ ಹರಕು ಬಾಯಿಂದ 2023 ಚುನಾವಣೆಯಲ್ಲಿ ನಾವೆಲ್ಲ ಮಾಜಿಗಳಾದ ಹೋದನ್ನು ಪಡೆಸಿ ನಾವೆಲ್ಲ ಒಳ್ಳೆ ಕೆಲಸ ಮಾಡಿದ ಕ್ಷೇತ್ರಗಳಲ್ಲಿ ನಿನ್ನ ಹರಕು ಬಾಯಿಂದ ಸತತವಾಗಿ 2020ರಿಂದ ವಿಧಾನಸಭೆ ಒಳಗೆ ಹೊರಗೆ ನೀನು ಯಡಿಯೂರಪ್ಪ ಬಗ್ಗೆ ಮಾತಾಡಿ ಎಲ್ಲರ ಬಗ್ಗೆ ಮಾತಾಡಿದಕ್ಕೆ ಜನ ಎಲ್ಲ ಒಂದ್ ಕಡೆ ಬಿಜೆಪಿ ವಿರುದ್ಧ ಆದ್ರು. ನಿನ್ನ ಹರಕು ಬಾಯಿಂದ ಸೋಲು ಕಾರಣ ಆಯ್ತು. 3 ಕ್ಷೇತ್ರ ಉಪಚುನಾವಣೆ ಸೋಲಿಗೆ ನೀನೇ ಕಾರಣ. ಸಿಗ್ಗಾಂವಲ್ಲಿ ನಮ್ಗೆ ಹೇಳಿರಲ್ಲ, ಸೋಲಿ ನೀನೇ ಕಾರಣ. ಒಂದು ಪೂಜ್ಯ ತಂದೆಯವರು ಯಾಕಪ್ಪ ತಾಯಿ ಸಮಾನ ಸಂಘಟನೆ ನಿಮಗೆ ಯಡಿಯೂರಪ್ಪನವ್ರ ಪಕ್ಷವನ್ನು ಕಟ್ಟಿರೋ ತಂದೆ ಸಮಾನ. ಹಾಗಾಗಿ ಮಾತಾಡ್ತಕ್ಕಂಥ ನೈತಿಕ ಹಕ್ಕಿಲ್ಲ. ಇನ್ನು ಮುಂದೆ ಮಾತಾಡ ಸಹಿಸಲ್ಲ. ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ರೆ ನೀವು ತಂಡಗಳಲ್ಲಿ ಬರಬೇಕು ಸ್ವಪ್ರತಿಷ್ಠೆ ದುರಂಕಾರ. ಒಂದು ರೀತಿ ನಾನೇ ಸರ್ವೋಚ್ಚ ನಾಯಕ ಸ್ಟಾರ್ ಕ್ಯಾಂಪೇನ್ ಆಗಿದ್ದಪ್ಪ. ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟು ಜನ ಶಾಸಕರು ಹೇಳ್ಸಿದ್ರೆ ಸ್ಟಾರ್ ಕ್ಯಾಂಪೇನ್ ಹೇಳ್ತಿಲ್ಲ ನನ್ನ ಜೊತೆಗೆ ಎಲ್ಲ ಅದೇ ಅವರೇ ಬಿಜಾಪುರದ ಪ್ರಭಾವಿ ಸಚಿವರು ನಮ್ಮ ಅರುಣ್ ಕುಮಾರ್ ರಾಣೇಂದ್ರ ಹೇಳ್ತಾರೆ. ಬಿಜಾಪುರದ ಒಬ್ಬ ಸಚಿವರ ಜೊತೆ ಪ್ರಭಾವಿ ಕಾಂಗ್ರೆಸ್ ಜೊತೆ ಮ್ಯಾಚ್ ಫಿಕ್ಸಿಂಗ್ ಅಂದ್ರೆ ಎಲ್ಲರೂ ಸೋಲ್ಬೇಕು, ನಾನೊಬ್ಬನೇ ಗೆದ್ದು ಬರ್ಬೇಕು, ನಾನೊಬ್ಬನೇ ಗೆದ್ದು ಬೀರ್ಬೇಕು ಅಂದ್ರೆ ಈಗ ಭಯಕ್ಕೆ. ಅಣ್ಣ ಇನ್ನೊಂದು ಮುಗಿಸ್ಬಿಡ್ತೀನಿ, ನನಗೆ ಕ್ಷಮೆ ಇರಲಿ, ಮುಗಿಸ್ಬಿಡ್ತೀನಿ 1 ನಿಮಿಷದಲ್ಲಿ ಆಯ್ತಣ್ಣ. ಅಣ್ಣ ನಮ್ಮ ಮಾಧ್ಯಮ ನಿಮ್ಮನ್ನು ಪ್ರೀತಿ ಮಾಡ್ತೀನಿ ನಾನು, ನಿಮ್ಮ ಬಗ್ಗೆ ಪ್ರೀತಿ ಇದೆ ಇರ್ಲಿ. ಏನ ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟು ಜನರ ಕೆಲಸ ಬಂದ್ರೆ ಉತ್ತರ ಕೊಡ್ಬೇಕಲ್ಲ. ಅಂದ್ರೆ ಸದಾ ಹಿಟ್ಲರ್ ಇದ್ದಾರಲ್ಲ, ಹಿಟ್ಲರ್ ರೀತಿ ವರ್ತಿಸ್ತೀರಿಯಾ? ಬ್ಲಾಕ್ ಮೇಲ್ ರಾಜಕಾರಣ ಬಿಡಬೇಕು. ಯಡಿಯೂರಪ್ಪನವ್ರ ಬಗ್ಗೆ, ಸದಾನಂದ ಬಗ್ಗೆ, ಕೇಂದ್ರ ನಾಯಕರ ಬಗ್ಗೆ, ಮಠಾಧೀಶರ ಬಗ್ಗೆ, ಅಣ್ಣ ಬಸವಣ್ಣರ ಬಗ್ಗೆ ಮಾತಾಡಿದ್ರೆ ಸಹಿಸಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೇನೆ.